2006 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಾಸ್ತಿ ಇಲ್ಲೇ ಇದ್ದಾರೆ, ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಲೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯದವರು ನಮ್ಮ ಚೇತನ್ನು, ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರೊಬ್ಬ ರೈತರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿಯಾಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. 60 ಹಸು ಸಾಕಿದ್ದಾರೆ ಅವರು. ನಾನೀಗ ಒಂದು 10 ವರ್ಷ ಆಯಿತು ಹಸುಗಳೆಲ್ಲ ಸಾಕೋದು. ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾಯಿದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತೈತೆ, ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೆಯದಾಗಲಿ ಚೇತನ್ ಅವರೇ, ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾಯಿದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪಾತ್ರ ಶರತ್ ಲೋಹಿತಾಶ್ವ ಇದ್ದಾರಲ್ಲ, ಅವ್ರ ತಮ್ಮನ ಕ್ಯಾರೆಕ್ಟ್ರು. ನಾನು ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತಾಶ್ವ ಬಾರ್ನ್ 1972, ನಾನು 73 ಬಾರ್ನು, ಆದರೆ ತಮ್ಮನ ಕ್ಯಾರೆಕ್ಟ್ರು. ಅದು ನಾನು ಡೈರೆಕ್ಟ್ರನ್ನ ಕೇಳಿದೆ, ಏನು ಸರ್ ಅಂತ. ಇಲ್ಲ ಸರ್, ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಅಂದರು. ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗೆ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. 2006. ಹೌದು ಸರ್, ಪೆಟ್ರೋಲ್ ಒಂದು ನಿಮಗೆ ಗೊತ್ತು, ಒಂದು ವ್ಯಾಲ್ಯೂಬಲ್ ಲಿಕ್ವಿಡು. ನನಗೂ ಜೀವನದಲ್ಲಿ ಹಂಗೆ ಇಟ್ಟಿದೆ. ಪೆಟ್ರೋಲ್ ನನ್ನ ಹೆಸರು ಬಂದಾಗಿಂದ ಚೆನ್ನಾಗಿದ್ದೀನಿ ಸರ್. ಖಂಡಿತವಾಗ್ಲೂ ದೇವರ ಆಶೀರ್ವಾದನ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು.